ಮೈಸೂರಿನಲ್ಲಿ ಡ್ರಗ್ಸ್ ತಡೆಗೆ ಪೊಲೀಸರು ವಿಫಲಗೊಂಡಿರೋ ಹಿನ್ನೆಲೆಯಲ್ಲಿ ಸಿಸಿಬಿ ಕೂಡ ಅಖಾಡಕ್ಕೆ ಇಳಿತಾ ಇದೆ ಅನ್ನೋದ್ರ ಮಾಹಿತಿ. ಅದರಲ್ಲೂ ಸಿಸಿಬಿಯಿಂದ ಒಂದೇ ಬಾರಿಗೆ 10 ಮಂದಿಯನ್ನ ವರ್ಗಾವಣೆ ಮಾಡಲಾಗಿದೆ. ವರ್ಗಾವಣೆ ಮಾಡಿ ಕಮಿಷನರ್ ಸೀಮಾ ಲಾಟ್ಕರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಸಿಸಿಬಿಯಿಂದ ಮೂಲ ಸ್ಥಾನಕ್ಕೆ ವರ್ಗ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಕ್ಲೀನ್ ಸಿಸಿಬಿಗೆ ನಗರ ಪೊಲೀಸ್ ಆಯುಕ್ತರು ಮುಂದಾಗಿದ್ದಾರೆ. ಈ ಮೂಲಕ ನೋಡಿದ್ರೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸಿಸಿಬಿಗೆ ಬಂದು ಕೂತವರು ಈ ಥರದ ಕ್ರೈಮ್ಗಳನ್ನು ತಡೆಯೋದಕ್ಕೆ ಯಶಸ್ವಿ ಆಗಬೇಕು. ಬಟ್ ನಾಮಕೆ ವಾಸ್ತೆ ಕೆಲ ರೇಡ್ಗಳನ್ನು ಮಾಡ್ತಾರೆ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಓಪನ್ ಆಗ್ತಾ ಇದೆ. ಬೇರೆ ರಾಜ್ಯದ ಪೊಲೀಸರು, ಬೇರೆ ರಾಜ್ಯದಿಂದ NCB ಅವರು ಬಂದು ಇಲ್ಲಿ ರೇಡ್ ಮಾಡ್ತಾ ಇದ್ದಾರೆ, ಮಾಹಿತಿಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಡ್ರಗ್ಸ್ ತಯಾರಿಕೆಗೆ ಮೈಸೂರು ಸೇಫ್ ಕಾರಿಡಾರ್ ಅನ್ನೋ ರೀತಿ ವಾತಾವರಣ ಸೃಷ್ಟಿಯಾಗಿದೆ. ಇದೆಲ್ಲದಕ್ಕೂ ಕಾರಣ ಸಿಸಿಬಿ ಅಧಿಕಾರಿಗಳು ಒಳಗೊಳಗೆ ಮಾಡ್ಕೊಳ್ತಾರೋ ಅಡ್ಜಸ್ಟ್ಮೆಂಟ್ ಅನ್ನೋ ವಿಚಾರ ಪೊಲೀಸ್ ಇಲಾಖೆಗೂ ಗೊತ್ತಿದೆ. ಹೀಗಾಗಿ ಆದೇಶಗಳ ಸರಮಾಳೆ.